ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ಕಾರ. ನಮಗೆ ಎಲ್ಲರನ್ನೂ ಕರೆದು ಒಂದು ಒಳ್ಳೆ ಗೆಟ್ ಟುಗೆದರ್ ಎಲ್ಲರೂ ಮೀಟ್ ಆಗಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ನ ಮೀಟ್ ಮಾಡಿದ್ದು ಡೈರೆಕ್ಟಾಗಿ ಇನ್ನೂ ಖುಷಿ ಆಯಿತು. ಯಾಕೆಂದರೆ ಯಾವಾಗಲೂ ವೀಡಿಯೋಸಲ್ಲಿ ನೋಡ್ತಾ ಇದ್ವಿ, ಕ್ಲಾಸಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ. ಸೊ ಒಬ್ಬ ಪರ್ಸನ್ನ ನಾವು ಏನೇ ಡಿಸ್ಟೆನ್ಸಲ್ಲಿ ಮಾತಾಡೋದಕ್ಕೂ ಡೈರೆಕ್ಟಾಗಿ ಮಾತಾಡೋದಕ್ಕೂ ತುಂಬ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ಒಬ್ಬ ವ್ಯಕ್ತಿನ ಡೈರೆಕ್ಟಾಗಿ ನೋಡಿ ಮಾತಾಡಿದಾಗ ಆ ಫ್ರೀಕ್ವೆನ್ಸಿನೇ ಚೇಂಜ್ ಇರುತ್ತೆ. ಆ ಫ್ರೀಕ್ವೆನ್ಸಿ ನಮಗೆ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಒಂಥರ ನಾವು ಯಾರನ್ನೇ ಮೀಟ್ ಮಾಡ್ಬೋದು. ಸೊ ಅದು ಗುರುಗಳನ್ನು ಮೀಟ್ ಮಾಡಿದಾಗ ಅವರ ಒಂದು ಫ್ರೀಕ್ವೆನ್ಸಿ ನಮಗೂ ಸಹ ಕರೆಕ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ಅಂತ ನನಗೆ ನಂಬಿಕೆ ಇದೆ. ಸೊ ಅದಕ್ಕೆ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಆ್ಯಂಡ್ ಕೋರ್ಸ್ ಬಗ್ಗೆ ಬಂದಾಗ ನಾನು ಏನು ಕೋರ್ಸ್ಗಾದರೆ ಜಾಯ್ನ್ ಆಗಿದ್ದೀನಿ, ನಾನು ತುಂಬ ಲರ್ನ್ ಮಾಡಿದ್ದೀನಿ, ತುಂಬ ಪಾಯಿಂಟ್ಸ್ ಆದರೆ ತಿಳ್ಕೊಂಡಿದ್ದೀನಿ. ಸೊ ಅದು ನನಗೆ ತುಂಬ ಯೂಸ್ ಆಗ್ತಿದೆ. ಅದನ್ನು ನಾನು ಕ್ಲೈಂಟ್ಸ್ಗೂ ಕೊಡ್ತಾ ಇದ್ದೀನಿ. ಅವ್ರಿಗೂ ಸಹ ಫುಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ, ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಟೋಟಲಿ ಹೇಳಬೇಕಂದ್ರೆ ನಮ್ಮ ಸರ್ ನ್ಯೂಮರಾಲಜಿನೇ ಮೈನಾಗಿ ಮಾಡೋದು. ಸೊ ಅವರ ಹೆಸರು ತೊಗೊಂಡಿರೋದು ಅದರಲ್ಲೇ. ಸೊ ನ್ಯೂಮರಾಲಜಿಸ್ಟ್ ಅಂದರೆ ಎಲ್ಲರಿಗೂ ಫಸ್ಟ್ ನೆನಪು ಬರೋದು ದೀಪಕ್ ಗುರುಗಳೇ ನೆನಪು ಬರ್ತಾರೆ. ಸೊ ಹಾಗಾಗಿ ನಾನು ಫಸ್ಟು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನ್ಯೂಮರಾಲಜಿಯಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಆಫ್ಟರ್ ಒಂದೊಂದೇ ಆ್ಯಡ್ ಆಗ್ತಾ ಹೋಯಿತು ಅಷ್ಟೇ ಎಲ್ಲ ಕೋರ್ಸ್ ಅಕಲ್ಟ್ ಸೈನ್ಸಲ್ಲಿ. ಸೊ ನನಗೆ ಒಳ್ಳೆ ಒಂದು ರಿಸಲ್ಟನ್ನು ಕೊಟ್ಟಿದೆ. ಸ್ಪೆಂಡ್ ಮಾಡಿದ್ದೀನಿ, ಸುಮಾರು ದುಡ್ಡು ಬಂದಿದೆ ಅದರಿಂದ. ಯಾಕೆಂದರೆ ನಾವು ಬೇಸಿಕಲಿ ಏನೇ ಮಾಡಿದ್ರು ನಮ್ಮ ಜೀವನಕ್ಕಾಗಿ ಮಾಡೋದಲ್ವಾ. ನಾನು ಇಂಥ ನಮ್ಮ ದೀಪಕ್ ಗುರುಗಳ ಹತ್ರ ಕಲ್ತಿರೋದು ಇದು ಅಂತ ಹೇಳಿ ನಾನು ಸರ್ ಹತ್ರ ಜಾಯ್ನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಸುಮಾರು ಅಂದರು, ನೀನು ಎಲ್ಲರೂ ಗೊತ್ತಾ ನಿಂಗೆಲ್ಲ ಗೊತ್ತಲ್ಲ, ಮತ್ತೆ ಏನಕ್ಕೆ ಅವ್ರ ಹತ್ರ ಸೇರ್ಕೊಂಡಿದ್ದೀಯ ಅಂತ. ಇಲ್ಲ, ಅವ್ರ ಹತ್ರ ಏನೋ ಸಮಥಿಂಗ್ ಇದೆ, ನಾನು ಆ ವೀಡಿಯೋಸ್ ನೋಡಿದಾಗ ನಾನು ಕನೆಕ್ಟ್ ಆಗಿದ್ದೀನಿ, ಆ ಸಮಥಿಂಗನ್ನು ನಾನು ತಗೋಬೇಕು ಅಂತ ಹೇಳಿಬಿಟ್ಟು. ಬಟ್ ನಾನು ಅದೇನು ಸಮಥಿಂಗ್ ತಿಳ್ಕೋಬೇಕು ಅಂತ ಇದ್ದೆ, ಆ ಸಮಥಿಂಗ್ ನಾನು ತಿಳ್ಕೊಂಡೆ. ಚೆನ್ನಾಗಿರೋಣ, ಪಾಸಿಟಿವ್ ವೇಯಲ್ಲಿ ಲೈಫ್ ಲೀಡ್ ಮಾಡೋಣ. ಸೊ ಇವತ್ತು ಗುರುಗಳ ಆಶೀರ್ವಾದ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್.